ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಸ್ನೇಹಿತರೆ, ಇಲ್ಲಿ ಒಬ್ಬರದೇ 2 ಪ್ರಾಪರ್ಟಿ ಇದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, 1 ಎಕರೆ 2 ಗುಂಟೆ ಒಂದು, ಇನ್ನೊಂದು 2 ಎಕರೆ 35 ಗುಂಟೆ ಒಂದು. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ವಿಲೇಜ್ ಕೂಡ ತುಂಬ ನಿಯರ್ ಇದೆ. ವಿಲೇಜಿಂದ ಇದು ನಿಮಗೆ ಒಂದು 150ರಿಂದ 200 ಮೀಟ್ರ್ ಆಗುತ್ತೆ ಸ್ನೇಹಿತರೆ ಅಷ್ಟೇ. ಲ್ಯಾಂಡ್ ಮಾತ್ರ ಕಲ್ಟಿವೇಷನ್ ಏನೂ ಮಾಡಿಲ್ಲ ಇವರು. ವಿಲೇಜ್ ನಿಯರ್ ಆಗಿದೆ, ಲೇಬರ್ಗೆ ತೊಂದರೆ ಇಲ್ಲ. ಒಳ್ಳೆ ಅಚ್ಚುಕಟ್ಟಾಗಿರುವಂತಹ ಒಂದು ಜಾಗ. ಇವರು ಎಕರೆಗೆ 18 lakhs ಹೇಳ್ತಾ ಇದ್ದಾರೆ. 1 ಎಕರೆಗೆ 18 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈಗ ನಾವು ನೋಡ್ತಿರೋದು ಇದರಲ್ಲಿ 1 ಎಕರೆ 2 ಗುಂಟೆ. ಫಸ್ಟ್ ನಾನು ವಿಡಿಯೋ ನಿಮ್ಗೆ ಇದು ಮಾಡ್ತಿರೋದು ಕಂಟಿನ್ಯೂ ಆಗುತ್ತೆ ನಿಮಗೆ ಮುಂದಕ್ಕೆ. ಅದಾದಮೇಲೆ ನಿಮಗೆ 2 ಎಕರೆ 35 ಗುಂಟೆ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ನೋಡಿ, ಅಚ್ಚುಕಟ್ಟಾಗಿ ಒಳ್ಳೆ ವಾತಾವರಣ ಇರುವಂತಹ ಒಂದು ಜಾಗ. ಸುತ್ತಮುತ್ತ ನಮಗೆ ಬೆಟ್ಟ ಗುಡ್ಡಗಳಿದ್ದಾವೆ, ಪಕ್ಕದಲ್ಲೇ ವಿಲೇಜ್ ಇದೆ, ಪಕ್ಕದಲ್ಲೇ ರನ್ನಿಂಗ್ ಕಲ್ಟಿವೇಷನ್ ಮಾಡಿಕೊಂಡು ಜನಗಳಿದ್ದಾರೆ. ನಮಗೆ ನೀರಿನ ವಾತಾವರಣ ಚೆನ್ನಾಗಿದೆ, ಪ್ರಕೃತಿ ಲೆವೆಲ್ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಇದು. ಜಾಗ ಮಾತ್ರ ಇದು ತುಂಬ ಚೆನ್ನಾಗಿದೆ. ಇದ್ರ ಪಕ್ಕದಲ್ಲೇ ಒಬ್ಬರು ಇದು ಮಾಡ್ಕೊಂಡು ಆರಾಮಾಗಿ ಬೋರ್ ಹಾಕ್ಕೊಂಡು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಫೆನ್ಸಿಂಗೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಲ್ಯಾಂಡ್ನ ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಬೋರ್ಲಿ ಒಳ್ಳೆ ನೀರಾವರಿ ಬಂದಿದೆ. ನಾನು ಫ್ರಂಟು ಈಗ ಏನು ನಿಮಗೆ ಫಸ್ಟ್ ದಾರಿ ತೋರಿಸಿದ್ನೋ ಅದೇ ರೋಡ್ ಕನೆಕ್ಟಿವಿಟಿ ಆಗುತ್ತೆ. 2 ಎಕರೆ 35 ಗುಂಟೆಗೆ ನಮಗೆ ಎಲ್ಲ ರೀತಿಯಲ್ಲೂ ಅಷ್ಟೇ, ಒಂದು ರೀತಿಲೇ ಅಂತಲ್ಲ, ಎಲ್ಲ ರೀತಿಯಲ್ಲೂ ಅಷ್ಟೇ. ಇವತ್ತಿನ ವಾತಾವರಣಕ್ಕೆ ತಗೊಂಡ್ರೆ ಈ ವಾತಾವರಣ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹೇಳಿದಲ್ಲ, ಪ್ರಕೃತಿ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ವಿಲೇಜ್ ಇರೋದ್ರಿಂದ ಒಂದು ಲೇಬರ್ಗೂ ತೊಂದರೆ ಇಲ್ಲ. ನಾವೀಗ ಮನೆಗಳು ಕಟ್ಕೊಂಡು ವಾಸ ಮಾಡ್ಬೋದು. ಪ್ರಾಣಿಗಳದ್ದು ಕೂಡ ಇಲ್ಲಿ ನಮಗೆ ಭಯ ಇಲ್ಲ. ಸಾಮಾನ್ಯವಾಗಿ 100ಕ್ಕೆ 99 ಭಾಗ ಕೇಳೋದು ಅಷ್ಟೇ ಜನ, ಸರ್ ಅಲ್ಲಿ ಪ್ರಾಣಿಗಳು ಬರ್ತಾವ ಅಂತ. ನೋಡಿ, ಈ ಥರ ಕಾಣುತ್ತೆ ಲೊಕೇಶನ್. ಗುಡ್ಡ ನಮಗಿನ್ನೂ ದೂರ ಇದೆ, ಆದರೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳು ಕೂಡ ಬರೋಲ್ಲ. ಯಾಕೆಂದರೆ ಹತ್ತಿರದಲ್ಲೇ ವಿಲೇಜ್ ಇರೋದ್ರಿಂದ ನಾವು ಇಲ್ಲಿ ಪ್ರತಿಯೊಂದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಅವರು ಕೂಡ ರನ್ನಿಂಗ್ ಕಲ್ಟಿವೇಷನ್, ಅವರೆಲ್ಲ ನಮಗೆ ಫೆನ್ಸಿಂಗ್ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ವ್ಯವಸಾಯ ಮಾಡಲ್ಲ, ಆರಾಮಾಗಿ ವ್ಯವಸಾಯ ಮಾಡ್ತಾರೆ. ಅವರು ಒಳ್ಳೆ ರೀತಿಯಲ್ಲಿ ವ್ಯವಸಾಯ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದ ಪ್ರಾಣಿಗಳು ಬರಲ್ಲ ಅಂತ. ಪ್ರಾಣಿ ಇದ್ದಿದ್ರೆ ಫೆನ್ಸಿಂಗ್ ಹಾಕದೆ ವ್ಯವಸಾಯ ಮಾಡೋಕ್ಕಂತೂ ಆಗೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಆ ಜಾಗ ಇದೆ ಸ್ನೇಹಿತರೆ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಅಷ್ಟೇ ನಮಗೆ ಎಲ್ಲ ಕಡೆನೂ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂಥರ ಕಾಮನ್ ಆಗೋಯ್ತದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಣ್ಣ ಏಜವರೇ ಜಾಸ್ತಿ ಇದಕ್ಕೆ ಗುರಿ ಆಯ್ತಾ ಇದ್ದಾರೆ. ಅಂದರೆ ನಾವು ಒಂದನ್ನು ಇದರಲ್ಲಿ ಅರ್ಥ ಮಾಡ್ಕೋಬೇಕು, ನಾವು ತಗೊಳ್ಳೋ ಫುಡ್ಡು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಾವು ಒಳ್ಳೆ ಗಾಳಿ ವಾತಾವರಣನೂ ಬೇಕು. ಹಾಗೆ ನೋಡಿ, ಇದೇ ರೋಡು ನಮ್ಗೆ ಕನೆಕ್ಟಿವಿಟಿ ಆಗುತ್ತೆ 2 ಎಕರೆ 35 ಗುಂಟೆಗೆ. ಪ್ರತಿಯೊಂದು ಅಷ್ಟೇ ನಮಗೆ. ಆದರೆ ಇವರು ತಂತಿನಾಗಂತೂ ಕೊಡಲ್ಲ ಸ್ನೇಹಿತರೆ. ಇವರು ಒಟ್ಟಿಗೆ ಕೊಡ್ತಾರೆ. 2 ಕೊಟ್ಟರೆ 2 ಒಟ್ಟಿಗೆ ಕೊಡ್ತಾರೆ. ಹೇಳಿದ್ನಲ್ಲ, ರೈಟ್ ನಮಗೇನು ಜಾಸ್ತಿ ಅಲ್ಲ. ಇದು ರೈಟ್ ಮಾತ್ರ ನಮಗೆ 18 ಲಕ್ಷ ಅವ್ರು ಹೇಳ್ತಿರೋದೇನು ಜಾಸ್ತಿ ಅಲ್ಲ. ನಮಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಅನುಕೂಲವಾಗಿದೆ. ಪ್ರತಿಯೊಂದು ಇದಕ್ಕೂ ಸೂಪರ್ ಇದು, ಆಯಿತಾ. ಇದರಲ್ಲಿ ಬೇರೆ ರೀತಿಯಾದ ಪ್ರಮೇಯ ಇಲ್ಲ. ನಾವು ಇಲ್ಲಿ ಒಳ್ಳೆ ತೋಟ, ನೀವು ಯಾವ ಬೆಳೆಗಳಾಗ್ತೀರ ಸ್ನೇಹಿತರೆ, ಆರಾಮಾಗಿ ಒಳ್ಳೆ ಬೆಳೆಗಳನ್ನ ನಾವಿಲ್ಲಿ ಹಾಕ್ಕೊಂಡು ಬೆಳಿಬೋದು. ಅಂದರೆ ನಮಗೆ ಜಾಗ ಇಲ್ಲಿ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 63
60446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನೋಡಿ 85 ಕಿಲೋಮೀಟ್ರ್ ಆಗುತ್ತೆ. 18 ಲಕ್ಷ ಅವ್ರು ಹೇಳೋದ್ರಿಂದ ನೋಡಿ ಪಕ್ಕದಲ್ಲಿ ಫೆನ್ಸಿಂಗ್ ಹಾಕಿ ಅವರಲ್ಲಿ ಬೋರ್ ಹಾಕಿದ್ದಾರೆ. ಒಳ್ಳೆ ನೀರಾವರಿ ಇದೆ. ಇದು ನಾವು ನೋಡುವಂಥ ಲ್ಯಾಂಡು. ಇದ್ರ ಪಕ್ಕದಲ್ಲೇ ವಿಲೇಜ್ ಬರುತ್ತೆ ನಮಗೆ. ಇದರಿಂದ ನಮ್ಗೆ ಒಂದು ಜಮೀನು ಬಿಟ್ರೆ ನೆಕ್ಸ್ಟ್ ವಿಲೇಜೇ. ನಮಗೇನು ಅಂತ ದೂರ ಏನಿಲ್ಲ. ಇದಕ್ಕೆ ರೋಡ್ ಕನೆಕ್ಟಿವಿಟಿ ನಾನು ಸ್ಟಾರ್ಟಿಂಗ್ ಏನು ತೋರಿಸಿದ್ನೋ ಅದೇ ರೋಡ್ ಬಂದು ನಿಮಗೆ ಇಲ್ಲಿಗೆ ಈ ಲ್ಯಾಂಡ್ಗೆ ಜೈನ್ ಆಗುತ್ತೆ. ಪಕ್ಕದಲ್ಲಿ ಒಂದು ಹಳ್ಳ ಹರಿಯೋದ್ರಿಂದ ನಮಗೆ ಇಲ್ಲಿ ಒಳ್ಳೆ ನೀರಿನ ಸೋರ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಒಂದೇ ಮಟ್ಟವಾಗಿದೆ ನೋಡಿ. ಎಲ್ಲ ಕಡೆ ಸಾಮಾನ್ಯವಾಗಿ ಅತಿ ಕಡಿಮೆ ರೇಟು ಅಂದ ತಕ್ಷಣ ರೈಟ್ಗಳನ್ನ ತುಂಬ ಕಡಿಮೆ ಹೇಳ್ತಾರೆ. ಲ್ಯಾಂಡ್ಗಳು ತುಂಬ ಏರುಪೇರು ಇರ್ತವೆ. ಅಂದರೆ ಹಳ್ಳ ಕೊಳ್ಳ ಎಲ್ಲ ಇರೋದ್ರಿಂದ ನಮ್ಗೆ ಅದೆಲ್ಲ ಮಟ್ಟ ಮಾಡ್ಕೊಂಡು ಒಂದು ಲೆವೆಲ್ ಮಾಡ್ಕೋಬೇಕಾಗುತ್ತೆ. ನಮಗಿಲ್ಲಿ ಸಮಸ್ಯೆ ಇಲ್ಲ ನೋಡಿ. ಇದು ಹಳ್ಳ ಕೆಳಗಡೆ ನೀರು ಹರಿಯುವ ಒಂದು ಜಾಗ. ನಮಗೆ ರೋಡು ಕೂಡ ಅಲ್ಲೇ ಬರುತ್ತೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಕೂಡ ಅಷ್ಟೇ ನಮಗೆ ಎಷ್ಟು ಜಾಗ ಅನುಕೂಲವಾಗಿದೆಯೋ ಅಷ್ಟು ನಮಗೆ ತುಂಬ ಚೆನ್ನಾಗಿರ್ತೇವೆ. ಬೇಗ ಬನ್ನಿ ಸ್ನೇಹಿತರೆ. ನೇರ ನಿಮಗೆ ನಾನು ಸಾಮಾನ್ಯವಾಗಿ ಓನರ್ಗಳ ಹತ್ರ ನಿಮಗೆ ಮಾತುಕತೆ ಆಡಿಸೋದು. ಇಲ್ಲಿ ಯಾವುದೇ ರೀತಿಯಾದ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ಏನೇ ಇಲ್ಲ. ಬನ್ನಿ ನೇರ ಮಾತಾಡೋಣ. ಬೇಗ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಕ್ಕೆ ನಮಗೆ ಲ್ಯಾಂಡ್ಗಳು ಸಿಗೋದು ತುಂಬ ಕಷ್ಟ ಇದೆ. ರೈಟ್ಗಳು ಕೂಡ ಅಷ್ಟೇ ಈ ಥರ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಎಲ್ಲೇ ಹೋದರೂ ನಿಮಗೆ ಗೊತ್ತಿರುತ್ತೆ. ನಾವುಗಳು ಹಾಕಿದಾಗ ಓನರ್ ಏನು ಹೇಳ್ತಾರೆ ಆ ರೇಟ್ನ ನಾನು ಅಪ್ಲೋಡಿಂಗ್ ಮಾಡಿರ್ತೀನಿ. ನಾವೇನು ನಮ್ಮ ಸ್ವಂತ ಬಂದಂಗೆ ಇಲ್ಲ ಬಾಯಿಗೆ ಬಂದಾಗ ರೇಟ್ಗಳನ್ನ ನಾವು ಅಪ್ಲೋಡ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟೋ ಜನಗಳು ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ನಾವು ಮಾಹಿತಿ ಸುಮಾರು ಕಡೆ ಕೇಳಿದ್ದೀನಿ. ನಮಗೆ ಇದು ಬಿಡಿ ಸ್ನೇಹಿತರೆ. ನೇರ ಓನರ್ ಏನು ಹೇಳಿದ್ದಾರೆ ಅಷ್ಟು ಮಾತಾಡೋಣ. ಅದಕ್ಕೇನಿದೆ ಅದನ್ನು ನೇರ ಕೂತ್ಕೊಂಡು ವ್ಯವಸಾಯ ಮಾಡೋಣ. ಮಾತುಕತೆ ಆಡಿ ಒಂದು ಬಗೆಹರಿಸ್ಕೊಳ್ಳೋಣ. ನಮ್ಗೆ ಏನು ರೇಟ್ಗಾಗುತ್ತೆ ಆ ರೇಟ್ಗೆ ಸ್ನೇಹಿತರೆ. ನೀವಿಲ್ಲಿ ಯಾವ ಗಿಡ ಹಾಕ್ತೀರ, ಯಾವ ಇದು ಮಾಡ್ತೀರಿ, ಪ್ರತಿಯೊಂದು ನಾವು ಏನು ಬೇಕಾದ್ರೂ ಹಾಕಿಲ್ಲಿ ತುಂಬ ಚೆನ್ನಾಗಿದೆ. ಅಡಿಕೆ ಹಾಕ್ತೀರ, ತೆಂಗು ಹಾಕ್ತೀರ, ಮಾವು, ನೇರಳೆ, ಕಿವಿಹಣ್ಣು, ದ್ರಾಕ್ಷಿ ಬೆಳಿತಾರಲ್ಲ, ಒಳ್ಳೊಳ್ಳೆ ತೋಟಗಳು ಮಾಡ್ಬೋದು ಸ್ನೇಹಿತರೆ. ನಾವು ಮಿಶ್ರ ಬೆಳೆಗಳನ್ನ ಮಾಡ್ಕೊಂಡು ನೋಡಿ. ಈ ಪ್ರಕೃತಿ ಲೆವೆಲ್ ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಿಮಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಬೆಂಗಳೂರು ಪೊಲ್ಯೂಷನ್ ಯಾವ ಥರ ಇದೆ ಅನ್ನೋದು ಗೊತ್ತು ನಿಮ್ಗಳಿಗೆ. ಏನು ಪ್ರಾಬ್ಲಮ್ ಆಯ್ತಿದೆ ಅನ್ನೋದು ಗೊತ್ತು ನಿಮ್ಗಳಿಗೆ. ಅದನ್ನೆಲ್ಲ ನಾವು ಒಂದು ಕಡೆ ಮನಸ್ಸಲ್ಲಿಟ್ಕೊಂಡು ಇದನ್ನು ವ್ಯವಹಾರ ಮಾಡ್ತೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ನಾವು ತಿಳಿದಂಗೆ ಎಲ್ಲ ಕಡೆ ಇದು ಮಾಡ್ತಿದ್ದೀವಿ. ನೋಡೋ ಮಟ್ಟಿಗೆ ಎಲ್ಲ ಕಡೆಯೂ ಸ್ವಲ್ಪ ಅನಾರೋಗ್ಯ ತಾಂಡವಾಡ್ತಿದೆ. ಅದರಿಂದ ಹೊರತುಪಡಿಸ್ಬೇಕು ಅಂತಂದರೆ ನಾವು ಒಳ್ಳೆ ತೋಟ ಮಾಡೋಣ. ನಮ್ಮಿಂದ 4 ಜನಕ್ಕೆ ಹೆಲ್ಪರ್ಸ್ ಸಾಕು ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಅವರು ಲ್ಯಾಂಡ್ಗಳು ನೋಡೋಂಥವ್ರು ಈ ರೇಟ್ಗಳಿಗೆ ಬೇಕು ಅನ್ನೋರಿಗೆ ನಿಮ್ಮಿಂದ ನಮಗೂ ಕೂಡ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ನಾವು ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.